ನಮಸ್ಕಾರ. ಇವತ್ತು ನಮ್ಮ ತಂಗಿ ಕೇಕ್ ಮಾಡ್ತಾಳಂತ್ರಿ. ಯಾವ ಕೇಕ್? ಮಾಯಿಸ್ಟ್ ಕೇಕ್ ಅಂತ ಹೇಳಿ. ಮಾಯಿಸ್ಟ್ ಕೇಕ್ ಅಂತ ಹೇಳಿ. ಸೊ ಅವಳ ಇಂಗ್ರೀಡಿಯೆಂಟ್ಸು ಪ್ರೊಸೆಸ್ ಎಲ್ಲ ಹೇಳ್ತಾಳ. ಕಮ್ ಲೆಟ್ಸ್ ಫಾಲೋ. ಫಸ್ಟ್ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡ್ತೀನಿ. ಬ್ಯಾಕ್ ಕ್ಯಾಮ್ರಾ ಆನ್. 1 ಕಪ್ ಮೈದಾ, 1 ಕಪ್ ಶುಗರ್, 1 ಕಪ್ ಮಿಲ್ಕ್, ಆಮೇಲೆ 1 ಕಪ್ ಆಯಿಲ್ ಬೇಕು, 1 ಎಗ್ ಬೇಕು, ಆಮೇಲೆ 1 ಟೀ ಸ್ಪೂನ್ ಕಾಫಿ ಪೌಡರ್, ಬಿಕಾಸ್ ನಾವು ಅದನ್ನು ಹಾಟ್ ವಾಟರ್ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಬೇಕು, ಆಮೇಲೆ 1/2 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ, ಆಮೇಲೆ 4-5 ಡ್ರಾಪ್ಸ್ ವೆನಿಲಾ ಎಸೆನ್ಸ್. ಇದು ಲಾಸ್ಟಿಗೆ ನಾವು ಮೇಲೆ ಕ್ರೀಮ್ ಹಾಕ್ತೀವಿ. ಆ ಕ್ರೀಮಿಗೆ 150 ml ಫ್ರೆಶ್ ಕ್ರೀಮ್ ಬೇಕು, ಮತ್ತು ವೈಟ್ ಮತ್ತು ಡಾರ್ಕ್ ಚಾಕ್ಲೇಟ್ ಬೇಕು. ಮಾಡೋದೊಂದು ಪ್ರೊಸೆಸ್ ಹೇಳ್ತೀನಿ. ಫಸ್ಟ್ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಸ್ಟಾಪ್ ಮಾಡಿ. 1 ಕಪ್ ಮೈದಾ ಹಾಕಿದೆ, 1 ಕಪ್ ಕೋಕೋ ಪೌಡರ್, ಶುಗರ್, ಇಷ್ಟು ಸಾಕು. ಫಸ್ಟ್ ಇವನ್ನೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಇದೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕಿ ಮಿಕ್ಸ್ ಮಾಡ್ತಾಳ್ರಿ. ಇದ್ರ ಜೊತೆಗೆ ನಾನು ಏನು ಮಾಡ್ತೀನಿ ಅಂದ್ರೆ 1 ಕಪ್ ಇದು 1 ಸ್ಪೂನ್ ಬೇಕಿಂಗ್ ಪೌಡರ್, ನೆಕ್ಸ್ಟ್ ಸ್ವಲ್ಪ ಇಷ್ಟು ಬೇಕಿಂಗ್ ಸೋಡಾ ಸಾಫ್ಟ್ ಮಾಡಿ, ಸ್ವಲ್ಪ ಇಷ್ಟೇ ಸಾಲ್ಟ್, ಒಂದಿಷ್ಟು ಸಾಲ್ಟ್, ಬಿಕಾಸ್ ಇದು ಶುಗರ್ ಎನ್ಹ್ಯಾನ್ಸ್ ಮಾಡ್ತೇವೆ ಸಾಲ್ಟ್ ಹಾಕಿದ್ವಿ ಅಂದ್ರೆ. ಇವನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ಕೊಳತ್ತೀನಿ. ಇದನ್ನ ಅರೌಂಡ್ 1 ಟೀ ಸ್ಪೂನ್ ನಾವು ಕಾಫಿ ಪೌಡರ್ ವಾಟರ್ನಾಗ ಮಿಕ್ಸ್ ಮಾಡಿ ಹೇಳಿಲ್ಲ ಮೇಡಮ್. ಅದಕ್ಕೆ ಕಾಫಿ ಪೌಡರ್ ಹಾಕಿ ಇದನ್ನ ಬಿಸಿ ಮಾಡ್ತಾಳಂತ್ರಿ ಈಗ. ಒಂದೊಳಗಿಟ್ಟು 1 ಮಿನಿಟ್, ಲೈಕ್ 1 ಮಿನಿಟ್ 30 ಸೆಕೆಂಡ್ಸ್ ಮಾಡ್ಬೇಕು. 90 ಸೆಕೆಂಡ್ಸ್. ಓಕೆ, ನೀವು ನಗಬೋದಂತ. ಸೀರಿಯಸ್ ವಿಡಿಯೋ ಏನಲ್ಲ ಅಂತ. ಆಮೇಲೆ ಇಲ್ಲಿ 1 ಕಪ್ ಆಯಿಲ್ ಹಾಕ್ತಿದ್ದೀನಿ. ನೆಕ್ಸ್ಟ್ 1 ಕಪ್ ಮಿಲ್ಕ್, 1 ಕಪ್ ಮಿಲ್ಕ್, 1 ಕಪ್ ಆಯಿಲ್, ಆಮೇಲೆ 1 ರಾ ಎಗ್. ಓಕೆ, ನಿನ್ನ ತಲೆ ಮೇಲೆ ಹೊಡ್ಕೋಬೋದು ನೀವು ಅದನ್ನು. ಅದು ಹೊಡಿಲಿ, ನಾನು ತಲೆಗೆ ಬಡನ್ ಮಾಡ್ತೀನಿ. That's a very bad idea, bro. ಫುಲ್ ಬಿಕಾಸ್ ಹಾಟ್ ವಾಟರ್ ಹಾಕಿದ್ವಿ ಅಂದ್ರೆ ಅದನ್ನು ಫುಲ್ ಅದನ್ನು ಮಿಕ್ಸ್ ಮಾಡಿಕೊಂಡು ಬ್ಯಾಟರ್ಗಿಲ್ಲ. ಹಾಟ್ ವಾಟರ್ ಲೈಕ್ ಕಾಫಿ ಡಿಕಾಕ್ಷನ್ ಇದೆ, ಹಾಟ್ ವಾಟರ್ ಮಿಕ್ಸ್. ಇದ್ರ ಕನ್ಸಿಸ್ಟೆನ್ಸಿ ನಾರ್ಮಲ್ ಕೇಕ್ ಏನು ನಾವು ಬ್ಯಾಟರ್ ಯೂಸ್ ಮಾಡ್ತೀವ ಅದಕ್ಕಿಂತ ಸ್ವಲ್ಪ ತಿನ್ನೇ ಇರ್ತೈತಿ. ಅದಕ್ಕೆ ಮಾಯಿಶ್ಚರ್ ಮೇಂಟೈನ್ ಆಗ್ತೈತಿ. ಆಯಿಲ್ ಹಾಕಿ ಆಯಿಲ್ ಮಾಡೋದು ನೀಡೇನಿಲ್ಲ, ಬಿಕಾಸ್ ನಾನು ಇದನ್ನ ನೈಫಿಂದಂತೂ ಕ್ಲಿಯರ್ ಮಾಡ್ಕೋತೀವಿ ಎಡ್ಜಸ್. ನಾನು ಇದ್ರೊಳಗನ ಅದ ಮೇಲೆ ಚಾಕ್ಲೇಟ್ ಮಿಕ್ಸ್ಚರ್ ಹಾಕ್ತೀನಲ್ಲ, ಸೊ ಇದು ಬರಲ್ಲ. ಪ್ರೀ ಹೀಟ್ ಮಾಡಬೇಕು. ಓವನ್ ಕನ್ವೆಕ್ಷನ್ ಮೋಡ್ ಆನ್ ಮಾಡಿ 180 ಡಿಗ್ರಿದಾಗ ಪ್ರೀ ಹೀಟ್ ಮಾಡಬೇಕು. ಒಂದು 5-6 ಡ್ರಾಪ್ಸ್ ವೆನಿಲಾ ಎಸೆನ್ಸ್ ಹಾಕ್ಬೇಕು. ಜಾಸ್ತಿ ಹಾಕಿದ ಅನಿಸ್ಲಿಲ್ಲ. ಅದು ಬೀಳ್ತದೆ ಅಷ್ಟು ತಿಳ್ಕೊಬೇಕು. 5-6 ಡ್ರಾಪ್ಸ್. ಬೋರೋಸಿಲ್ ಕಂಟೈನರಿಗೆ ಶಿಫ್ಟ್ ಮಾಡೋಣ. ಓಕೆ, ಡನ್. ಇಷ್ಟ ಹಿಡಿತೈತಿದು ಮೇ ಬಿ, ಬಿಕಾಸ್ ನಾನು ಆಮೇಲೆ ಇದು ಶಿಫ್ಟ್ ಮಾಡಿಕೊಂಡು 180 ಡಿಗ್ರಿ ಸೆಲ್ಸಿಯಸ್ನಾಗ ಓವನ್ ಒಳಗೆ ಅರೌಂಡ್ 25 to 30 ಮಿನಿಟ್ಸ್ ಬೇಕ್ ಮಾಡ್ಬೇಕಾ. ಹೀಗಾಗೈತಿಲ್ಲ ಅಂತ ಚೆಕ್ ಮಾಡೋಕೆ ಒಂದೇನಾದ್ರೂ ನೈಫ್ ಹಿಂಗೆ ಅದ್ರೊಳಗೆ ಪ್ರಿಕ್ ಮಾಡಿ ನೋಡ್ಬೇಕು. ಅದು ಪ್ರೀಹೀಟ್ ಆಗಿಲ್ಲ.
30 ಮಿನಿಟ್ಸ್ ಇಟ್ಟೀನಿ 180 ಡಿಗ್ರಿ ಸೆಲ್ಸಿಯಸ್ನಾಗ. 30 ಮಿನಿಟ್ಸ್ ಬಿಟ್ಟು ಸಿಗೋಣ. ಬಾಯ್. ವೈಟ್ ಚಾಕ್ಲೇಟ್ ಸ್ವಲ್ಪ ನಾನು ಮಿಲ್ಕಿ ಬಾರ್ ತೊಗೊಂಡಿನಿ. ಆಮೇಲೆ ಬೋರ್ಮೇಲೆ ಡಾರ್ಕ್ ಚಾಕ್ಲೇಟ್ 50% ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ಅದು ಒಂದು ಚಾಕ್ಲೇಟ್, ಇದು ಒಂದು ಚಾಕ್ಲೇಟ್ ತೊಗೊಂಡು. ಇದೊಂದು ಪೀಸ್ ನಂಗ್ರಿ. ಆಮೇಲೆ ಇದು 250 ml ಐತಿ. ಇದು 250 ml ಇತ್ತು. ಇದ್ರೊಳಗಿನ 100 ml ನಾವು ಮೊದಲೇ ಯೂಸ್ ಮಾಡ್ಕೊಂಡಿವಿ. ಸೊ 150 ml ಅಪ್ರಾಕ್ಸಿಮೇಟ್ಲಿ. ಇದನ್ನ ಶಿಫ್ಟ್ ಮಾಡ್ಕೋಬೇಕು. ಫ್ರೆಶ್ ಕ್ರೀಮ್, ಡಾರ್ಕ್ ಚಾಕ್ಲೇಟ್, ವೈಟ್ ಚಾಕ್ಲೇಟ್ ಆ್ಯಂಡ್ 1 ಟೇಬಲ್ ಸ್ಪೂನ್ ಶುಗರ್ ಹಾಕೊಂಡೆ. ಓಕೆ. ರೋಮ್ ಸ್ಟಾಪ್ ಮಾಡಿ ನೋಡೋಣ ಬೇಕಾಗಿತ್ತು ಸ್ವಲ್ಪ. ಅಂದ್ರೆ ಲೈಕ್ ಇನ್ನೊಂದು 5 ಮಿನಿಟ್ಸ್ ಇನ್ಕ್ರೀಸ್ ಮಾಡ್ತೇನೆ. ಒಂದು ವೆಟ್ ಅದ. ತ್ರೀ ಮಿನಿಟ್ಸ್ ಇತ್ತ 8 ಮಿನಿಟ್ಸ್ ಮಾಡಿ ಅಂತ 35 ಅಂತ ಹಾಕ್ಬೇಕದು. ತೆಗೆದು ನೋಡೋಣ ಆಗೈತಿಲ್ಲ ಅಂತ ಹೇಳಿ. ಕ್ಲೀನ್. ಇದನ್ನ ಸ್ವಲ್ಪ ಆರಾಕ್ ಬಿಡ್ಬೇಕಾ. ಹಾಗೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಫ್ರೆಶ್ ಕ್ರೀಮ್ ಮತ್ತು ಚಾಕ್ಲೇಟ್, ಅದನ್ನ ಒಂದು ಮೆಲ್ಟ್ ಆಗುತ್ತಾನ ಓವನ್ ಒಳಗೆ ಇಟ್ಟು ಅರೌಂಡ್ 2 ಮಿನಿಟ್ಸ್ ಮೆಲ್ಟ್ ಮಾಡೋಕ್ಕೆ. ಇದಿಷ್ಟು ಮೆಲ್ಟ್ ಆಗೈತಲ್ಲ, ಹಿಂಗೆ ಮಿಕ್ಸ್ ಮಾಡಬೇಕು. ಮೆಲ್ಟ್ ಮಾಡಿತ್ತಲ್ಲ ಕ್ರೀಮ್ ಮತ್ತು ಚಾಕ್ಲೇಟ್ ಮಿಕ್ಸ್ಚರ್, ಅದನ್ನು ಇದ್ರ ಮೇಲೆ ಪೋರ್ ಮಾಡಿ. ಕೇಕ್ ರೆಡಿ ಆಗಿದೆ, ತಿನ್ನಂದ್ರಿ. ಮಸ್ತ್ ಆಗುತ್ತೆ. ಟ್ರೈ ಮಾಡ್ತೀನಿ ಒಂದು ಸ್ಪೂನು.